ಪತ್ರ ಓದೋ ಸಮಯ ಆಯ್ತು. ಯಾರು ಬರ್ತಿದ್ದಾರೆ ನೋಡೋಣ ಬನ್ನಿ. ಹೊರಗಾದ ಸಮಯದಲ್ಲಿ ಅಥವಾ ಗಂಡ ಸತ್ತವರು ಕುಂಕುಮವನ್ನ ಧರಿಸಬಹುದಾ, ಅಂದ್ರೆ ದೇವರು ಮುಂದಿಟ್ಟಿರುವ ಕುಂಕುಮವನ್ನ ಅಂತ ಕೇಳ್ತಿದ್ದಾರೆ. ಬಹಳ ಒಳ್ಳೆ ಪ್ರಶ್ನೆ, ಎಲ್ಲರಿಗೂ ಸೇರಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಯನ್ನು ಸರಿಯಾಗಿ ಗಮನ ಕೊಟ್ಟು ಕೇಳಿ. ಆ ಪ್ರಶ್ನೆ ವಿಚಾರದಲ್ಲಿ ಉತ್ತರವನ್ನು ನಾನು ಸರಿಯಾಗಿ ಹೇಳ್ತೀನಿ ಕೇಳಿ. ಜೀವನದಲ್ಲಿ ಮೆನ್ ಡಾಮಿನೇಷನ್ ಅಂತ ಕರಿತೀವಿ. ಇದು ಆ ಕಾಲದಿಂದ ನಡ್ಕೊಂಡ್ಬಂದಿರೋದು. ಯಾವುದೇ ಒಂದು ಹೆಣ್ಣನ್ನು ತುಳಿದು ಹಾಕ್ತಾ ಇದ್ದಿದ್ದು ಆ ಕಾಲದಿಂದ ಈ ಕಾಲದವರೆಗೂ ತುಳಿತಾನೆ ಇದ್ದಾರೆ ಭಾಳ ಜನ. ಆದರೆ ಇದನ್ನು ಎತ್ತಿಡಿಬೇಕಾದ ಒಂದು ಸಮಯ ಯಾವಾಗ ಅಂದರೆ ನಿತ್ಯ ಸುಮಂಗಲಿ. ಜೀವನದಲ್ಲಿ ಯಾವ ಒಂದು ಹೆಣ್ಣು ಗಂಡ ಹಾಕಿದ ತಾಳಿ ಒಂದು ಬಿಟ್ಟರೆ, ಗಂಡ ಸತ್ತಾಗ ತಾಳಿ ಒಂದು ಬಿಟ್ಟರೆ, ಕಾಲುಂಗುರ ಒಂದು ಬಿಟ್ಟರೆ ಇನ್ಯಾವುದು ತೆಗೆದು ಹಾಕಬೇಕಾಗಿಲ್ಲ. ಇದನ್ನು ಆದಿಶಂಕರಾಚಾರ್ಯರೇ ಸ್ವತಃ ಆಶೀರ್ವಾದ ಮಾಡಿ ಹೇಳ್ಬಿಟ್ಟು ಹೊಟ್ಟೋದ್ರು. ಮಂಡನ ಮಿಶ್ರ ಕಾಲದಲ್ಲಿ ಮಂಡನ ಮಿಶ್ರ ಹೆಂಡತಿ ಸ್ವತಃ ಕೇಳಿದ್ಲು, ನಿತ್ಯ ಸೋಮಂಗಲಿ ಅಂದರೆ ಏನು, ಮಾಂಗಲ್ಯ ಧಾರಣೆ ಅಂದರೆ ಏನು, ಯಾವ ಕಾಲಕ್ಕೆ ಗಂಡ ಮೃತ್ಯು ಪಟ್ಟರೆ ಅಪಮೃತ್ಯುವಾಗಿ ಹೋದರೆ ನಾನು ಯಾವ ಕಾಲಕ್ಕೂ ಮಾಂಗಲ್ಯವನ್ನು ಪರಿವರ್ತನೆ ಇಲ್ಲ. ನಿತ್ಯ ಸುಮಂಗಲಿ ಅಂದರೆ ಹುಟ್ಟುತ್ತಾನೆ ಹೆಣ್ಣು ಮಕ್ಕಳಿಗೆ ಏನು ಬಂದಿರುತ್ತೆ, ಅರ್ಶಿನ ಕುಂಕುಮ, ಹೂವು, ಬಳೆ, ಎಲ್ಲ ಸೌಭಾಗ್ಯವಾಗಿರ್ತಕ್ಕಂಥ ಆ ಕುಂಕುಮ ದೀರ್ಘ ಸುಮಂಗಲಿ ಅಂತ. ಅಂದರೆ ಹಣೆ ಮೇಲೆ ಯಾವ ಕಾಲಕ್ಕೂ ಸಿಂಧೂರವನ್ನು ಏನು ಇಟ್ಕೊತಾ ಇದ್ಲು ಅದನ್ನು ಇಡಬಾರ್ದು. ಹಣೆಗೆ ಮಾತ್ರ ಬೊಟ್ಟನ್ನು ಇಟ್ಕೋಬೋದು. ಯಾವ ಕಾಲಕ್ಕೂ ಕಾಲ್ಗೆಜ್ಜೆ ಹಾಕಬಾರ್ದು, ಕಾಲು ಉಂಗುರ ಹಾಕಬಾರ್ದು. ಇಷ್ಟೇ ಬಿಟ್ಟರೆ ಅವಳು ಯಾವಾಗಲೂ ಕಪ್ ಡ್ರೆಸ್ ಹಾಕೊಳ್ಳೋದು, ಬಿಳಿ ಡ್ರೆಸ್ ಹಾಕೊಳ್ಳೋದು ಇದೆಲ್ಲ ಯಾವ ಶಾಸ್ತ್ರಲ್ಲೂ ಇಲ್ಲ. ಯಾವತ್ತೂ ತಿಳ್ಕೊಳ್ಳಿ, ಹುಟ್ಟಿದ ಹುಡುಗಿ ಹುಟ್ಟುತ್ತಾ ಸಾಯೋದ್ರೊಳಗೂ ಪೂರ್ತಿ ದೀರ್ಘ ಸುಮಂಗಲಿ ಅವಳು. ಯಾವ ಕಾಲಕ್ಕೂ ಗಂಡ ಸತ್ತದಾಕ್ಷಣಕ್ಕೆ ಕಾಲು ಉಂಗುರ, ಯಾವ ಕಾಲಕ್ಕೂ ಮಾಂಗಲ್ಯ ಎರಡು ತೆಗೆದು ಬಿಸಾಕಿದ್ರೆ ಇನ್ನೇನೂ ಬೇಡ ಅಂತಾರೆ. ಎಷ್ಟೋ ಜನ ಏನು ಅಂದರೆ ಆ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲಿ ಯಜಮಾನರು ಸತ್ತು ಹೋಗ್ತಿದ್ರು. ಈ ಚಿಕ್ಕ ವಯಸ್ಸಲ್ಲಿ ಯಜಮಾನರು ಸತ್ತು ಹೋದಾಗ ಪರಪುರುಷನ ಕಾಮದೃಷ್ಟಿ ಅವಳ ಮೇಲೆ ಬೀಳದೆ ಇರಲಿ ಅಂತ ಅವಳು ಅಸಹ್ಯವಾಗಿ ಕಾಣಬೇಕು ಅಂದ್ರೇನು, ತಲೆ ಬೋಳಿಸ್ಬಿಡೋದು, ಬೋಡಮ್ಮಂತರ ಅಥವಾ ಗುಂಡಮ್ಮಂತರ ಅಥವಾ ಯಾವ ಕಾಳು ಪಣಿಯಮ್ಮಂತರ, ಈ ಮೂರು ವಿಧಾನ ಹೇಳೋರು. ಗುಂಡಮ್ಮ, ಬೋಡಮ್ಮ ಅಥವಾ ಗುಂಡಮ್ಮ ವಿಚಾರದಲ್ಲಿ ಏನು ಮಾಡೋದು, ಪಣಿಯಮ್ಮ ಅಂತ ಒಂದು ಚಿತ್ರವೇ ಬಂದಿತ್ತು ಅದಕ್ಕೋಸ್ಕರ. ಅದಕ್ಕೆ ನೋಡಿ ಹಾಗೆ ಹಾಕ್ಕೊಂಡು ಆ ರೀತಿ ಮಡಿಯಾಗಿ ನೀನು ಅಸಹ್ಯವಾಗಿ ಕಾಣು, ಯಾರಿಗೂ ಯಾರ ಕಣ್ಣಿಗೂ ಕಾಣಬಾರ್ದು. ಅಂದರೆ ನೋಡಿದ ತಕ್ಷಣ ಚಿಕ್ಕ ವಯಸ್ಸಲ್ಲಾದರೂ ಒಂಥರ ಅಸಹ್ಯವಾಗಿ ಕಾಣಿದಾಗ ಯಾವ ಪರಪುರುಷನ ಕಾಮದೃಷ್ಟಿ ನಿಮ್ಮ ಮೇಲೆ ಸೇಫ್ಟಿ ಮೆಜರ್ಸ್ ಅಂತ ಮಾಡಕ್ಕೆ ಮಾಡೋದು. ಎಲ್ಲರೂ ಏನು ಹೇಳ್ತೀನಿ ಕೇಳಿ, ಯಾವ ಕಾಲಕ್ಕೂ ವಯಸ್ಸಾದ ಮೇಲೆ ಯಜಮಾನರು ಸತ್ತಾರೆ ಈ ರೀತಿ ಮಾಡಬೇಕು ಅಂತ ಶಾಸ್ತ್ರ ಇಲ್ಲ. ಏನು ಅಂದರೆ ಗಂಡ ಸತ್ತಾಗ ಹೆಂಗಸರಿಗೇನೋ ವೈಟ್ ಡ್ರೆಸ್ ಹಾಕ್ಬಿಡ್ತೀರ. ಯಾತಕ್ಕೋಸ್ಕರ ಅಂದರೆ ಇವಳು ವಿಧವೆ ಅಂತ ತೋರ್ಸಕ್ಕೆ. ಬಹಳ ದೊಡ್ಡ ತಪ್ಪೇನು ಅಂದರೆ ತಾಯಾದವಳು ಅಕಸ್ಮಾತ್ ಯಜಮಾನ್ರು ಇಲ್ಲದೆ ಇದ್ರೂ ಮದುವೆ ಮಾಡಿಸ್ಬೇಕಾದ್ರೆ ಗಂಡ ಮಕ್ಕಳಿಗೆ ತಾಯಾದವಳೇ ಮುಖ್ಯ. ಅವಳ ಆಶೀರ್ವಾದ ಇಲ್ಲದೆ ಇವನು ಪರಿಪೂರ್ಣವಾಗಿ ಯಾವ ಕಾಲಕ್ಕೂ ಮದುವೆ ಮಾಡಿಸ್ಕೊಂಡ್ರೂ ಶ್ರೇಷ್ಠತೆ ಇರಲ್ಲ. ತಾಯಿ ಆಶೀರ್ವಾದ ಇರಬೇಕು. ಅದೇ ಯಜಮಾನರು ಗಂಡ ಸತ್ತಾರೆ, ಇವಳಿಗೇನೋ ಬಿಳಿ ಡ್ರೆಸ್ ಹಾಕ್ತೀರಾ. ಗಂಡಗೆ ಹೆಂಡತಿ ಸತ್ತೋಳು ವಿಡೋವರ್ ಅಂದರೆ ಗಂಡ ಅವಾಗ ಸತ್ತೋದಾಗ ಇವನಿಗೆ ಯಾವ ಡ್ರೆಸ್ ಹಾಕ್ತೀರಾ, ಬಟ್ಟೆ ಬಿಚ್ಚಿ ನಿಲ್ಲಿಸ್ತೀರಾ? ಇಲ್ವಲ್ಲ. ಆ ಕಾಲದಲ್ಲಿ ಏನು ಶಾಸ್ತ್ರ ಆಯಿತು ಅಂದರೆ ಗಂಡಸರಿಗೆ ಹೆಂಡತಿ ಸತ್ತೋದ್ಲು ಅಂತ ಹೆಂಗೆ ಗೊತ್ತಾಗ್ತಿತ್ತೋ, ಪೂರ್ತಿಯಾಗ ಅಯ್ಯಪ್ಪ ನಿಂತಾಗ ಮೊದಲಾದರೆ ರೇಷ್ಮೆ ಜರಿ ಪಂಚೆನೇ ಹುಡ್ತಾ ಇದ್ದ. ನೆಕ್ಸ್ಟ್ ನೋಡಿ, ಯಾವ ಲೈನಿಂಗೂ ಇಲ್ಲದೆ ಪ್ಲೇನ್ ಪಂಚೆಯನ್ನು ಹುಡ್ತಾನೋ ಆವತ್ತು ಅವನು ಗೊತ್ತಾಗ್ತಿತ್ತು ಇವನ ಕೈಯಲ್ಲಿ ಯಾವ ಕಾಲಕ್ಕೂ ಹೆಂಡತಿ ಇಲ್ಲ. ಅವಾಗ ಏನು ಕೊಡೋರು ಗೊತ್ತಾ, ಕೋಲನ್ನು ಕೊಡೋರು. ಅಂದರೆ ನಿರಾಧಾರ ಆಧಾರ ಹೊಟ್ಟೋಯ್ತು ಒಂದು. ಆವಾಗ ಆ ಕೋಲು, ಇದನ್ನ ಕಾಶಿ ಯಾತ್ರೆಯಲ್ಲೇ ಹೇಳ್ಬಿಡ್ತಾ ಇದ್ರು. ನಿನ್ನ ಹೆಂಡತಿ ಸತ್ತು ಮೇಲೆ ಆ ಕೋಲನ್ನು ಇಟ್ಕೋ, ಅಂದರೆ ನೀನು ನಡೆಯೋಕ್ಕಾಗಲ್ಲ ಕೋಲ್ ಇಟ್ಕೊಳ್ಳತ್ತಲ್ಲ, ನನ್ನ ಆಧಾರ ಸ್ತಂಭ ಬಿದ್ದೋದ್ಲು, ಇನ್ನು ಐ ಆಮ್ ಅಲೋನ್ ಅನ್ನೋದು ಆ ಕೋಲ್ ಇಟ್ಕೊಂಡು ಬಿಳಿ ಪಂಚೆಯನ್ನು ಧರಿಸ್ಕೊಂಡು ಶರ್ಟನ್ನು ಹಾಕ್ಕೊಂಡು ಅವನು ಹೊಡ್ತಾ ಇದ್ದ. ಇಷ್ಟೇ, ಅಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಆ ಕಾಲದಲ್ಲಿ ಇದ್ದ ಸಂಪ್ರದಾಯಗಳು. ಇದನ್ನ ಏನು ಮಾಡಿದ್ರು, ಡಾಮಿನೇಷನ್ ಮಾಡಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಈ ಥರ ಸ್ಟಿಕ್ಕರ್ಗಳು ಇಟ್ಕೋಬೇಡಿ, ಕುಂಕುಮಗಳು ಇಟ್ಕೋಬೇಡಿ ಅಂತ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದೇವರ ಕುಂಕುಮಗಳನ್ನ ಎಲ್ಲರೂ ಇಟ್ಕೋಬೋದು, ಸ್ಟಿಕ್ಕರೇ ಇಟ್ಕೋಬೇಕು ಅಂತಲ್ಲ. ಸ್ಟಿಕ್ಕರ್ ಅಕಸ್ಮಾತ್ ಇಟ್ಕೊಂಡ್ರೆ ಕಪ್ಪು ಸ್ಟಿಕ್ಕರ್ ಇಟ್ಕೋಬೇಕು ಅಂತ ಮಾಡ್ತಿದ್ರು. ಏನಂದರೆ ಇವಳು ಅಕಸ್ಮಾತ್ ಇಲ್ಲ ಕೆಂಪು ಇಟ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ ಅಂತ. ದೇವರ ಕುಂಕುಮನ ಯಾವತ್ತಿಟ್ಟು ಇಟ್ಕೋಬೋದು, ಆದರೆ ನೀವು ಸ್ಟಿಕ್ಕರ್ ಇಟ್ಕೊಂಡ್ರೆ ಕಪ್ಪು. ಆ ಸೂಕ್ಷ್ಮತೆ ಏನು ಅಂದರೆ ಇವಳು ಯಾವ ಕಾಲಕ್ಕೆ ಯಜಮಾನ ಇಲ್ಲ. ಯಾಕಂದರೆ ಕೆಲವ್ರು ಮನೆಗೆ ಹೋಗ್ತಾರೆ, ಅರ್ಶಿನ ಕುಂಕುಮ ಕೊಟ್ಟಿದ್ರೆ ಇಲ್ಲ ರೀ ಅವಳು ವಿಧವೆ ಅಂತ ಹೇಳ್ಕೊಳ್ಳೋ ಬದಲು ನೋಡಿದ ತಕ್ಷಣ ಗೊತ್ತಾಗಲಿ, ಕುಂಕುಮ ಕೊಡಬೇಕಾಗಿಲ್ಲ, ಬರೀ ಹೂವು ಕೊಡುವಂತ. ಆದರೆ ದೇವರ ಕುಂಕುಮನ್ನ ನೀವು ಅರ್ಶಿನ ಕುಂಕುಮ ಕರಿಬೋದು, ಅವ್ರಿಗೂ ಹಣ್ಣು ಹಂಪಲ ಕೊಡ್ಬೋದು, ಅವ್ರಿಗೂ ಹೂ ಕೊಡ್ಬೋದು. ಆದರೆ ಕೆಂಪು ಕುಂಕುಮ ಕೊಡೋ ಬದಲು ಸ್ಟಿಕ್ಕರ್ ಕೊಟ್ಬಿಡೋರು. ಇದನ್ನ ಕೆಲವರೆಲ್ಲ ಹೇಳೋರು. ಕೆಲವ್ರಿಗೆ ಏನಾಗತ್ತೆ, 20 ಸಲ ಹೇಳಿದ್ದೇ ಹೇಳ್ತಾ ಇದ್ರೆ ಅವ್ರ ಮನಸ್ಸಿಗೂ ಬೇಜಾರಾಗತ್ತೆ.
ಈ ಥರ ಎಲ್ಲ ಮಾಡಬೇಡಿ. ಅದಕ್ಕೆ ವಿಚಾರನ ಮತ್ತೆ ತಿಳಿಸ್ಕೊಡ್ತೀನಿ. ಆದರೆ ನೀವು ಕೇಳಿರೋ ಪ್ರಶ್ನೆಗೆ ಏನು ಅಂದರೆ, ಪ್ರತಿಯೊಬ್ಬರು ದೇವರ ಕುಂಕುಮನ ದೇವಸ್ಥಾನದಲ್ಲಾಗಲಿ ಯಜಮಾನರ ಸತ್ತೋದ್ಮೇಲೂ ಕೂಡ ಇಟ್ಕೋಬೋದು, ಶಾಶ್ವತವಾಗಿ ಇಟ್ಕೋಬೋದು. ಯಾರು ಯಾವ ಕಾಲಕ್ಕೂ ಈ ಶಾಸ್ತ್ರ ಸುಳ್ಳು 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 ಅಂತ ಹೇಳಬೇಕು ಅನ್ನೋದು ಖಂಡಿತ ಇಲ್ಲ. ನಿಜವಾದ ಶಾಸ್ತ್ರ ಏನು ಅಂದರೆ, ಧರ್ಮ ಪ್ರಕಾರವಾಗಿ ಯಾವ ಕಾಲಕ್ಕೂ ಗಂಡ ಸತ್ತಾಗ ತಾಳಿ ಕಾಲುಂಗ್ರ ಬಿಟ್ಟರೆ ಯಾವಾಗಲೂ ಹುಟ್ಟುತ್ತಾಯಿಂದ ಬಂದಿರತಕ್ಕಂಥ ಬಳೆಗಳಿಂದ ಹಿಡಿದು ಎಲ್ಲ ದೀರ್ಘ ಸೌಮಂಗ್ಲೆ ಹತ್ತದ ಅವಳಿಗಿರುತ್ತೆ. ಆದರೆ ಸೌಮಂಗ್ಲ ಭಾಗ್ಯ ಒಂದು ಹೋಗಿರುತ್ತೆ ಅಷ್ಟೇ ಹೊರತು ಅವಳು ಮಾತ್ರ ಸುಮಂಗ್ಲಿ ಸ್ವರೂಪವಾಗಿ ನಿತ್ಯ ಸುಮಂಗ್ಲಿ ಅಂತ ಆಶೀರ್ವಾದನ ಶಂಕರಾಚಾರ್ಯ ಸ್ವತಃ ಮಾಡಿರೋದ್ರಿಂದ ಯಾವ ಲೋಪದೋಷಗಳು ಇಲ್ಲ. ಆದ್ದರಿಂದ ಈ ರೀತಿ ಇಟ್ಕೊಳ್ಳಿ, ಖಂಡಿತ ಒಳಿತಾಗತ್ತೆ. ಯಾವುದೇ ಒಂದು ಚಿಂತೆಗಳನ್ನು ಮನಸ್ಸಿಗೆ ಮಾಡ್ಕೋಬೇಡಿ, ಬೇರೆಯವ್ರಿಗೂ ಮನಸ್ಸನ್ನ ನೋಯಿಸ್ಬೇಡಿ.